ಪಟ್ಟಣದಿಂದ ಒಂದು ಪಕ್ಷಿ ಹಾರಿ ಬಂದಿದೆ ಈ ಹಳ್ಳಿಗೆ. ಈ ವೀರೇಂದ್ರನ ತೋಳ ತಕ್ಕೇಲಿ ಸರಸಲಿಲ್ಲೇನಾಡಲು ಹಾರಿ ಬಂದ ಹಕ್ಕಿಗೆ ಕಾಯನ್ನು ಹಾಕಿ ಮಾತಿನ ಮೋಡಿಯನ್ನು ಮಾಡಿ ನನ್ನ ಒಳ ಮಾಡಿಕೊಳ್ಳಲೇಬೇಕು. ಸ್ವರ್ಗದ ಸೌಂದರ್ಯದಂತೆ ಇರುವ ರಜನಿಯ ಸೌಂದರ್ಯವು ರಜನಿಯ ಸೌಂದರ್ಯಶೀಲನು ಸವಿಯಲೇಬೇಕು. ಈ ವೀರೇಂದ್ರ ಮಾತಿನ ಮೋಡಿಗೆ ಬಲಿಯಾಗುವ ಬಾಲ್ಯ ಉಂಟು ಈ ಜಗತ್ತಿನಲ್ಲಿ. ನನ್ನ ಇತ್ತ ಕಡೆ ವನಸಿರಿಯ ಕಾರಣವನ್ನು ಕದ್ದು ಅಲಿಸಲಾಯಿತು. ನನ್ನ ದಾಂಪತ್ಯ ಜೀವನದಲ್ಲಿ ಸುಖವಾದ ಶಿಖರವನ್ನು ನೆರೆಯದೆ ಕನಸನ್ನು ಕಟ್ಟಿಕೊಂಡು ಬಂದಿದೆ. ಆದರೆ ಆ ಕನಸು ನನಸಾಗದೆ ಹೋಯಿತೆ. ಮದುವೆ ಆಗಿ 3 ತಿಂಗಳಾದರೂ ಪ್ರತಿಯಿಂದ ಯಾವ ಸುಖವನ್ನು ಕಾಣದೆ ಬಳಲುತ್ತಿದ್ದೇನೆ ನಾನು. ನನ್ನ ಮೊದಲ ರಾತ್ರಿಯೇ ಮುಳ್ಳಿನ ಹಾಸಿಗೆ ಮೇಲೆ ಆದ್ರೆ ಇಡೀ ಜೀವನ ಪೂರ್ತಿ ನಾನು ಹೇಗೆ ಬದುಕಲಿ? ಇದಕ್ಕೆ ಯಾವುದು ಪರಿಹಾರವೇ ಇಲ್ಲವೇ? ಪರಿಹಾರವಿದೆ ಮಿಸ್ ರಜನಿಯವರೇ. ಐ ಆಮ್ ವೆರಿ ಸಾರಿ. ನಿಮ್ಮ ಪ್ರಥಮ ರಾತ್ರಿಯು ಈ ರೀತಿ ನಿರಾಶೆಯ ನೋವುಂಟನ್ನು ಮಾಡಿ ಕೇಳಿ ನನಗೆ ತುಂಬಾ ನೋಡಿ ವೀರೇಂದ್ರ, ಈ ಪ್ರಥಮ ರಾತ್ರಿಯ ನೋವಿನ ಕತೆ ನನ್ನದಲ್ಲ, ನನ್ನ ಗೆಳತಿಯದು. ನಾನು ಮಾತ್ರ ನನ್ನ ದಾಂಪತ್ಯ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೇನೆ. ನನ್ನ ಹತ್ರ ಯಾಕೆ ಸುಳ್ಳು ಹೇಳಿವ್ರಿ? ಮನುಷ್ಯನ ಇವನು ನಿಮ್ಮ ಪತಿ ಎನಿಸಿಕೊಂಡ ರಾಜಣ್ಣ ನನ್ನ ಬಾಲ್ಯ ಸ್ನೇಹಿತ. ಅವನ ಬಗ್ಗೆ ನಿಮಗಿಂತಲೂ ಚೆನ್ನಾಗಿ ನನಗೆ ಗೊತ್ತು. ಅವನು ನೋಡುವರ ಕಣ್ಣಿಗೆ ಮನುಷ್ಯ ರೂಪದ ಗಂಡಸಾಗಿ ಕಾಣಬಹುದು. ಆದರೆ ರಸಿಕತೆಯ ತಿರುಳನ್ನೇ ಅರಿಯದ ಅರಸಿಕತೆಯೊಳಗೆ ಅಡಿ. ಹೆಣ್ಣು ಅಲ್ಲ, ಇತ್ತ ಗಂಡು ಅಲ್ಲ, ಅರ್ಥಾತ್ ನಪುಸಕ ನೀವು ಕೈ ಹಿಡಿದ ನಿಮ್ಮ ಗಂಡ. ವೀರೇಂದ್ರ, ನಿಮ್ಮ ಮಾತು ಸತ್ಯವೇ? ನಿಮ್ಮ ಪ್ರಥಮ ರಾತ್ರಿ ಎಂದು ನೀವು ನಿಮ್ಮ ಗಂಡನಿಂದ ಸುಖ ಪಟ್ಟಿದ್ದರೆ ಮಾತ್ರ ನನ್ನ ಮಾತು ಅಸತ್ಯವೆಂದು ಭಾವಿಸಿ. ಮದುವೆಯಾಗಿ 3 ತಿಂಗಳ ಕಳೆದರೂ ನಿಮ್ಮ ಗಂಡ ನಿಮ್ಮೊಂದಿಗೆ ಬೆರೆತು ತಾನೂ ಸುಖ ಪಟ್ಟು ನಿಮಗೂ ಸುಖದ ಸಾಗರದಲ್ಲಿ ತೇಲಾಡಿಸಿದನೆ. ಇಲ್ಲ ವೀರೇಂದ್ರ, ಇಲ್ಲ. ಪ್ರಥಮ ರಾತ್ರಿಯ ಅನುಭವವನ್ನೇ ಅರಿಯದೆ ನಿರ್ಭಾಗ್ಯಳು ನಾನು. ಇನ್ನು ಮುಂದೆ ನನ್ನ ಗಂಡ ಸುಧಾರಣೆ ಆಗುವುದಿಲ್ವೇ? ಅವನು ಸುಧಾರಣೆ ಆಗಿ ನಿಮ್ಮನ್ನು ಸುಖ ನೀಡಲು ಸಿದ್ಧನಾದಾಗ ನಿಮ್ಮ ಶವ ಸ್ಮಶಾನ ಸಮೀಪವಿರುತ್ತದೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಹಲ್ಲಿ ಮುಂದಿಟ್ಟ ಉಪ್ಪಿನಕಾಯಿಯಂತೆ ನಿಮ್ಮ ಜೀವನ. ಅಪ್ಸರೆಯನ್ನು ನಾಚಿಸುವ ಈ ನಿಮ್ಮ ಯೌವನ ಆಶೆಗಳೆಲ್ಲವೂ ಹಲ್ಲಿ ಮುಂದಿಟ್ಟ ಉಪ್ಪಿನಕಾಯಿಯಂತೆ. ವೀರೇಂದ್ರ, ಮಡದಿಯ ಮನವನ್ನರಿಯದ ಮಾನವರ ಮಧ್ಯೆ ಯಾವ ಆಸೆಗಾಗಿ ಬದುಕಲಿ ನಾನೇನು? ರಜನಿ ದೇವಿಯವರೇ, ಹೆಣ್ಣಿನ ಪ್ರೀತಿ, ಪ್ರೇಮ, ಸೌಂದರ್ಯ, ಯೌವನ, ಆಶೆಗಳೆಲ್ಲವೂ ಕೇವಲ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಮೀಸಲು ಎಂದು ತಿಳಿಯಲು ಏನು ಹಳೆ ಕಾಲವಲ್ಲ, ಇದು ನವಯುಗ. ತನ್ನ ಗಂಡ ಕಾಮತುಷೆಯನ್ನು ತೀರಿಸದೆ ಹಾಗೆ ಹೋದನೆಂದು ತಿಳಿಯಲು ನೀವೇನು ಸುಶಿಕ್ಷಿತು? ವಿಚಾರಿಸಿ. ವೀರೇಂದ್ರ, ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥವಾಗ್ತಾ ಇಲ್ಲ. ಒಂದು ಹೆಣ್ಣು ತನ್ನ ಗಂಡ ಸುಖ ನೀಡದೆ ಸತ್ತ ಹೋದನೆಂದು ತಿಳಿದು ತಲೆಯನ್ನು ಬೋಳಿಸಿಕೊಂಡು ಸಾಯೋ ತನಕ ಸಂಕಟ ಪಡಲು ಇದೇನು ಹಳೇ ಕಾಲವಲ್ಲ, ಇದು ನವಯುಗ. ಅಂತೆಯೇ ಆ ನಾಟ್ಯಕವಿ ಹೆಣ್ಣನ್ನು ಹೂವಿನೊಂದಿಗೆ ಹೋಲಿಸಿದ್ದಾನೆ. ಆ ಮಹಾಬಲಿ ಹೆಣ್ಣೆಂಬ ಹೂವು ಬಾಡುವ ಮುನ್ನವೇ ಮುಡಿಯೇರಬೇಕೆಂಬುದನ್ನು ಅರಿತು ನಡೆಯಬೇಕು. ನೋಡಿ,
ಹೂ ದುಂಬಿಗಳಂತೆ ಹೆಣ್ಣಿನ ಜೀವನವಾದರೆ ಹಳಸಿದ ಅನ್ನವನ್ನುಂಡು ಹೊಟ್ಟೆ ಕೆಡಿಸಿಕೊಂಡಂತ ಆಗುವುದಿಲ್ಲವೇ? ಅದು ಅಲ್ಲದೆ ಕದ್ದು ತಿಂದು ಅಪಾಯಕ್ಕೆ ಗುರಿಯಾಗಬೇಕಾಗುತ್ತದೆ ಅಲ್ವೇ ವೀರೇಂದ್ರ? ಹೊಟ್ಟೆ ಹಸಿದಾಗ ಹಸಿವನ್ನು ನೀಗಿಸಿಕೊಳ್ಳೋದೇ ಮುಖ್ಯ ವಿನಃ ಅನ್ನ ಹಳಿಸಿದ್ದೋ ಕದ್ದಿದ್ದೋ ಎಂಬ ಭಾವನೆ ಮುಖ್ಯವಲ್ಲ. ಒಟ್ಟಿನಲ್ಲಿ ಹಸಿದವನು ಮಾತ್ರ ತೃಪ್ತಿಯಿಂದ ಇರಬೇಕು ರಜನಿ. ನೋಡಿ, ನಿಮ್ಮ ಮಾತು ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು. ಆದ್ರೆ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ತೃಪ್ತಿ ಪಡಿಸುವ ಗಂಡು ಸಿಗಬೇಕಲ್ವೇ? ನೋಡಿ ರಜನಿ ದೇವರೇ, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ನನ್ನ ಮಾತು ನಿಮಗೆ ಹಿತವೆನಿಸಿದರೆ ಒಪ್ಪುಕೊಳ್ಳಿ, ಅತಿಯಾದರೆ ಕ್ಷಮಿಸಿ. ಪರೋಪಕಾರಿ ಗುಣ ನನ್ನದು. ನೋಡಿ, ನಾನೀಗ ನಿಮ್ಮ ಮಾತನ್ನು ತಪ್ಪಾಗಿ ಭಾವಿಸಲಿ ನೀವು ನನ್ನ ಹಿತವನ್ನೇ ಬಯಸ್ತಾ ಇದ್ರ. ಹೇಳಿ ವೀರೇಂದ್ರ, ಅದ್ಯಾವ ಮಾತು ಅಂತ? ನೋಡಿ ರಜನಿ, ಜೀವನದಲ್ಲಿ ಜಿಗುಪ್ಸೆಗೊಂಡು ಸಂಸಾರ ಸನ್ಯಾಸಿ ಆಗಬೇಕೆಂದು ತೀರ್ಮಾನಿಸಿದೆ ನಾನು. ನನಗೂ ನಿಮ್ಮಂತ ಸೌಂದರ್ಯವತಿ ಹೆಣ್ಣು ಒಂದು ಸಿಕ್ಕರೆ ಮತ್ತೆ ಸಂಸಾರಿ ಆಗಬೇಕಂತ. ಮೊದಲ ಬಾರಿ ನಿಮ್ಮನ್ನು ಕಂಡಾಗಲೇ ನಿಮ್ಮ ರೂಪಕ್ಕೆ ಸೋತು ಶರಣಾದ್ದೆ. ಅಪ್ಸರೆಯು ನಿಮ್ಮ ರಾಚಿಸುವ ಈ ರೂಪ ನನ್ನ ಮನದಾಳದಲ್ಲಿ ಮನೆ ಮಾಡಿಬಿಟ್ಟಿದೆ. ನೀವು ತಪ್ಪ ತಿಳ್ಕೊಳ್ಳೆಂದರೆ ನಾನೇ ನಿಮ್ಮನ್ನು ಕದ್ದು ಅನುದಾನಗೈವ ಪುಣ್ಯಾತ್ಮನಾಗುತ್ತೇನೆ. ಇದಕ್ಕೆ ನೀವು ಏನಂತೀರಾ ರಜನಿ ದೇವಿಯವರೇ? ಹಾಗಾದ್ರೆ ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರಾ? ಆ ಪರಶಿವನ ಆಣೆಯಾಗಿಯೂ ಸತ್ಯ. ನಿಮಗಾಗಿ ಈ ದೇಹ ಯಾವ ತ್ಯಾಗಕ್ಕೂ ಸಿದ್ಧ. ನಿಮ್ಮ ಪ್ರೇಮ ಧರಿಸಿ ಆಗಲು ನಾನು ತುಂಬಾ ಭಾಗ್ಯಳು. ಬರೀ ಮಾತಿನಲ್ಲಿಯೇ ವ್ಯರ್ಥ ವೇಳೆ ಹಾನಿ ಆಗ್ಬಾರ್ದು ರಜನಿ ದೇವಿಯವರೇ. ನಮ್ಮ ಇಬ್ಬರ ಈ ಪ್ರಥಮ ಮಿಲನದ ಶುಭ ದಿನ ಉದಯಿಸಿ ಬರಲಿ ಒಂದು ಸುಮಧುರವಾದ ಕಂಠದಿಂದ ಸಂಗೀತ. ಆಯ್ತು, ಈ ಸಂಗೀತ ಕೊನೆವರೆಗೂ